ನಾನು ಇವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹುಡುಗಿ ಯಾವುದೇ ಕಾಗದಿಲ್ಲದ ಬರೆದುಕೊಂಡು ಬರಲಾರದ ತಾವು ಅನುಭವಿಸಿದ ನೋವುಗಳನ್ನು ಮಾತಿನ ಧ್ವನಿಯಲ್ಲಿ ಕೇಳ್ತಾ ಇದ್ದಾಳೆ. ನೋಡ್ರಿ, ಮೊದಲೇ ಪ್ರಶ್ನೆ ಕೇಳ್ತಾ ಇದ್ದಾಳೆ, ಶ್ರಮದಿಂದ ನಾವು ಅಸಾಧ್ಯವಾದದನ್ನು ಸಾಧಿಸುತ್ತೇವೆ ಅಂತ ನೀವು ಹೇಳುತ್ತೀರಿ. ಅದನ್ನು ನಾವು ಸಾಧಿಸಿದಾಗ, ಅದನ್ನು ನಾವು ದಲಿತ ಮಕ್ಕಳು ಸಾಧಿಸಿದಾಗ ಅದು ಮೀಸಲಾತಿಯಿಂದ ತೆಗೆದುಕೊಂಡಿತ್ತು. ನಾವು ಟಾಪರ್ ಆಗಲಿ ಏನೂ ಆಗಲಿ ಅದಕ್ಕೆ ಮೀಸಲಾತಿ ಅನ್ನುವಂಥ ಮಾತು ಹೇಳ್ತಾರೆ, ದೊರೀತು ಅಂತಾರೆ. ಇದು ಸರಿ ಏನ್ರಿ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದ ಪ್ರಶ್ನೆ. ಹೌದು, ನಾವು ಅದೇ ರೀತಿಯಾಗಿ ಕೇಳ್ತಾ ಇರ್ತೀವಿ. ಈ ದೇಶದ ಪ್ರತಿಯೊಬ್ಬರಲ್ಲೂ ಇದು ಭಾಳ ಸೇರಿದೆ. ಎಲ್ಲೋ ಕೆಲವು ಜನ ಇರ್ಬೋದು ಜಾತಿ ವಿರೋಧವಾಗಿ ವಿಚಾರ ಮಾಡುವಂಥ, ಬಟ್ ಸಮಾಜ ಹೀಗೆ ಕೇಳ್ತದೆ. ಯಾಕೆ ಪ್ರಶ್ನೆ ಮಾಡ್ತದೆ? ಮೀಸಲಾತಿಯಿಂದ ಪಡೆದೊಂದು ಕನಿಷ್ಠವಾಗಿ ನೋಡ್ತದೆ ಅಂತ ಪ್ರಶ್ನೆ ಮಾಡಿದಾಗ ಮೋದಿಯವರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊಂದಲ ಆಯಿತು. ಏನು ಕೊಡಬೇಕಪ್ಪ ಇದಕ್ಕೆ ಉತ್ತರ? ನಿಜವಾಗಿಯೂ ಆಳಕ್ಕಿಳದಂಥ, ಕಣ್ಣು ಮುಚ್ಚಿ ನಿಧಾನಕ್ಕೆ ಕಣ್ಣು ಬಿಟ್ಟಂಥ ಮೋದಿಜಿಯವರು. ಯಾಕೆಂದರೆ ಇದು ಸಹಜ ಅವಳ ನೋವಿನಿಂದ, ಬದುಕಿನ ನೋವಿನಿಂದ ಬಂದ ಪ್ರಶ್ನೆ ಆಗಿತ್ತು, ಅನುಭವಿಸಿದ ಪ್ರಶ್ನೆ ಆಗಿತ್ತು. ಯಾಕೆ ನಮ್ಮನ್ನು ಎಲ್ಲದಕ್ಕೂ ಮೀಸಲಾತಿಯಿಂದ ಬಂದರು ಅಂತ ಮಾತು ಸಾಣದಲ್ಲ, ನೋವಿನ ಮಾತು. ಅವ್ರು ಹೋರಾಟದಿಂದ ಗೆದ್ದಿದ್ದರೂ ಸಹ ಮೀಸಲಾತಿ ಆಧಾರ ಕೊಡ್ತಾರಲ್ಲ ಯಾಕಪ್ಪ ಅನ್ನೋಂಥ ಮಾತು. ಆಗ ಹೇಳ್ತಾರ, ಹೌದವ್ವ ತಂಗಿ, ಇದು ಸತ್ಯನ, ಸಮಾಜದ ರೀತಿಯಾಗಿ ನೋಡ್ತದ. ಆದರೆ ಇದು ಸಂವಿಧಾನ ವಿರೋಧಿ, ಸಮಾಜ ವಿರೋಧಿನೂ ಹೌದು ನಾನು ಹೇಳ್ತೀನಿ. ನಿಜವಾಗಿಯೂ ಶ್ರಮದಿಂದ ಗಳಿಸಿದ್ದಕ್ಕೆ ಈ ರೀತಿ ಮಾತಾಡಬಾರದು. ಅದು ಸಮಾಜ ರೀತಿ ಮಾತಾಡ್ತದೆ. ಅದಕ್ಕೆ ನನಗೆ ಮನಸ್ಸಿಗೆ ನೋವಾಗ್ತದವ ಅನ್ನುವಂಥ ಮಾತನ್ನು ಸಹಜವಾಗಿ ಅಷ್ಟು ನೋವಿನಿಂದ ಹೇಳೋ ಪ್ರಯತ್ನ ಮಾಡ್ತಾರೆ ನಮ್ಮ ಮೋದಿಯವರು. ಅಷ್ಟಕ್ಕೆ ನಿಲ್ಲದ ಎರಡನೇ ಪ್ರಶ್ನೆಗೆ ಎಂಟರಾಗ್ತಾಳೆ ಆ ಹುಡುಗಿ, ಆ ಕೂಸು. ಏನಪ್ಪ ಅಂತಂದ್ರೆ, ನಾನು ಸ್ಕೂಲಿಗೆ ಹೋದರೆ ನನ್ನ ಯೋಗ್ಯತೆಯನ್ನು ಕೇಳದೆ, ನೀನು ಯಾವ ಜಾತಿಯವಳು? ನಾನು ಸ್ಕೂಲಿಗೆ ಹೋದರೆ ಕೆಲವು ಪ್ರಶ್ನೆ, ನಾನು ಯಾವ ಜಾತಿಯವಳು, ನೀನು ಏನು ಓದಿದ್ದೀಯಾ, ನೀನೇನು ತಿಳ್ಕೊಂಡಿದ್ದೀಯಾ, ನಿನ್ನಲ್ಲಿ ಮೆರಿಟ್ ಏನು, ಅದು ಕೇಳಿಲ್ಲ. ಈಗ ಕೇಳ್ತಾರೆ, ಇದು ಏನು ಜಾತಿನ ಯಾಕೆ ತೊಗೊಂಡು ಬರ್ತಾರೆ ಇಲ್ಲೇ ಅನ್ನುವಂಥ ಮಾತನ್ನು ಕೇಳ್ತಾಳ ಪಾಪ ದಲಿತ ಮಗು, ದಲಿತ ಹುಡುಗಿ. ಅದು ಇನ್ನಷ್ಟು ಮೋದಿಯವರನ್ನು, ಅವರ ವಿಚಾರಗಳನ್ನು ಆಳಕ್ಕಿಳಿಸಿ ಇನ್ನಷ್ಟು ಒಂದು ರೀತಿಯಿಂದ ನೋವನ್ನು ಅನುಭವಿಸಿಯೋ ಅಥವಾ ಈ ಪ್ರಶ್ನೆ ಅಸಹಜ